ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಯ್ಯೋ, ಹೋಟೆಲ್ಗಳು ಒಂದು ಕಡೆ ಕ್ಲೋಸ್ ಆಗ್ತಾ ಇವೆ, ಮತ್ತೊಂದು ಕಡೆ ಮನೆಯಲ್ಲಿ ಅಡುಗೆ ಮಾಡೋಣ ಅಂದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಮಾಡೋಣ ಅಂದ್ರೂ ಅವು ಕ್ಲೋಸ್ ಆಗ್ತಾ ಇದ್ದಾವೆ ಅಂತೆಲ್ಲ ಬೇಸರ ಪಟ್ಕೊಳ್ಬೇಡಿ. ಇನ್ಮುಂದೆ ಸಿಲಿಂಡರ್ ಸಮಸ್ಯೆ ಬಂದ್ರೂ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ನಿಲ್ಲೋದಿಲ್ಲ. ಹೇಗೆ ಅಂತೀರಾ? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಂದಿರಾ ಕ್ಯಾಂಟೀನ್ಗೆ ರಾತ್ರೋರಾತ್ರಿ ಸಿಲಿಂಡರ್ ಪೂರೈಕೆ. ಮುಖ್ಯಮಂತ್ರಿ ಕಚೇರಿಗೆ ಸಿಬ್ಬಂದಿಗೂ ತಟ್ಟಿದ ಸಿಲಿಂಡರ್ ಸಮಸ್ಯೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿತು. ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾದ ಹಿನ್ನೆಲೆ ಕಳೆದ 2 ದಿನಗಳಲ್ಲಿ 60ಕ್ಕೂ ಹೆಚ್ಚು ಕ್ಯಾಂಟೀನ್ಗಳು ಬಂದ್ ಆಗಿದ್ವು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಗುತ್ತಿಗೆದಾರರ ಜಿಬಿಎ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಇದರಿಂದ ಎಚ್ಚೆತ್ತ ಜಿಬಿಎ ಅಧಿಕಾರಿಗಳು ಆಯಿಲ್ ಕಂಪನಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ನಿರಂತರ ಸಭೆಯ ಫಲವಾಗಿ ರಾತ್ರೋರಾತ್ರಿ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಾಗಿದೆ. ಇವತ್ತಿನಿಂದ ಇಂದಿರಾ ಕ್ಯಾಂಟೀನ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಿಗೆ ಗ್ಯಾಸ್ ಅನ್ನ ಸಪ್ಲೈ ಮಾಡಿರುವಂಥದ್ದು. ಫುಡ್ ಅನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತಹ ಇಲ್ಲಿ ವ್ಯಕ್ತಿ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಇವತ್ತು ಸಿಲಿಂಡರ್ ಬಂದಿದೆ. ಸೊ ಎಷ್ಟು ಕಿಚನ್ಗಳಿಗೆ ನೀವು ಸಪ್ಲೈ ಮಾಡ್ತೀರಾ ಸರ್? ಇಲ್ಲಿಂದ ಮೇಡಮ್ 14 ಕ್ಯಾಂಟೀನ್ ಹೋಗುತ್ತೆ. ಪರ್ ಡೈಲಿ ಒಂದು ಆ್ಯಾವ್ರೇಜ್ 6 to 7 ಸಿಲಿಂಡರ್ ಒಂದು ಖಾಲಿ ಆಗುತ್ತೆ. 2 ಡೇಸಿಂದ ಸ್ವಲ್ಪ ಅಭಾವ ಆಯಿತು ಸಿಲಿಂಡರ್ದು. ಈಗ ನಿನ್ನೆ ನೈಟು ಸ್ಟಾಕ್ ಬಂದೈತೆ, ಸದ್ಯಕ್ಕೆ ನಡೀತಿದೆ ಮೇಡಮ್, ತೊಂದರೆ ಇಲ್ಲ. ಇದು ಕಿಚನ್ ಸರ್, ಎಲ್ಲೆಲ್ಲ ನೀವು ತೆಗೆದುಕೊಂಡು ಹೋಗ್ತೀರಾ? ಇಲ್ಲಿಂದ ಎಷ್ಟು ಕಿಚನ್ಗೆ ನೀವು ಸಪ್ಲೈ ಮಾಡ್ತೀರಾ? ಯಾವುದೆಲ್ಲ ಹೇಳ್ಬೋದಾ? ಇಲ್ಲಿಂದ ನಮ್ಮದು 14 ಕ್ಯಾಂಟೀನ್ ಹೋಗುತ್ತೆ. ಒಂದು ಶಿವಾಜಿ ನಗರ ಹೋಗುತ್ತೆ, ಮತ್ತು ಹೆಬ್ಬಾಳ, ಆಮೇಲೆ ಪುಲ್ಗೇಶ್ ನಗರ ಮೇಡಮ್. 14 ವಾರ್ಡ್ ಹೋಗುತ್ತೆ. ಅಂದರೆ ಹೇಗಿರುತ್ತೆ ಸರ್? ಈಗ ಗ್ಯಾಸ್ ಇರುವಾಗ ಎಲ್ಲ ರೀತಿಯ ತಿಂಡಿಗಳನ್ನ ತಯಾರಿ ಮಾಡ್ತಾಯಿದ್ರು. ಈಗ ಯಾವೆಲ್ಲ ತಿಂಡಿಗಳನ್ನು ತಯಾರಿ ಮಾಡ್ತಾ ಇದ್ದಾರೆ? ಎನಿ ಐಡಿಯಾ ಮೇಡಮ್? ಅಂದರೆ ಮೆನು ಹೋಗುತ್ತೆ ಮೇಡಮ್. ಬೆಳಗ್ಗೆ ಮಾತ್ರ ಇಡ್ಲಿ ಹೋಗುತ್ತೆ, ಮತ್ತು ಲಂಚ್ ಮತ್ತು ಡಿನ್ನರು ಆ್ಯಸ್ ಪರ್ ಮೆನು ಹೋಗುತ್ತೆ ಮೇಡಮ್. ಓಕೆ. ಸೊ ಯಾವುದೇ ರೀತಿ ಅಭಾವ ಉಂಟು? ತೊಂದರೆ ಇಲ್ಲ ಮೇಡಮ್ ಸದ್ಯಕ್ಕೆ. ಓಕೆ. ಸೊ ಎಲ್ಲ ಕಡೆ ಕೂಡ ಗ್ಯಾಸ್ ಬಂದಿದೆಯಾ? ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಹೇಗೆ? ಎಲ್ಲ ಕಡೆಯೂ ಸಿಲಿಂಡರ್ ಬಂದಿದೆ. ನಿನ್ನೆ ನೈಟು ಆಲ್ಮೋಸ್ಟ್ ಎಲ್ಲ ಕಿಚನ್ಗೂ ಸಿಲಿಂಡರ್ ಹೋಗಿದೆ. ಪ್ರತಿ ಇಂದಿರಾ ಕಿಚನ್ಗೆ ತಲಾ 15 ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡಲು IOCL ಹಾಗೂ HP ಕಂಪನಿಗಳು ಒಪ್ಪಿಕೊಂಡಿದ್ದು ಪೂರೈಕೆ ಮಾಡುವ ಕೆಲಸ ಆಗ್ತಿದೆ. ಇದರಿಂದ ಬಂದ್ ಆಗಿದ್ದ ಎಲ್ಲ ಕ್ಯಾಂಟೀನ್ಗಳು ಇಂದಿನಿಂದ ಮತ್ತೆ ರೀಓಪನ್ ಆಗಿವೆ. ಸಿಲಿಕಾನ್ ಸಿಟಿ ಮಂದಿಗೆ ಇವತ್ತು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹೋಟೆಲ್ನಲ್ಲಿ ಬಹುತೇಕವಾಗಿ ಗ್ಯಾಸ್ ಇಲ್ಲದೆ ಅಡಿಗೆಯನ್ನ ಮಾಡೋದೇ ನಿಲ್ಲಿಸಿದ್ದಾರೆ. ಹೋಟೆಲ್ಗಳ ಬಾಗಿಲು ಕೂಡ ಮುಚ್ಚಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಹೋಟೆಲ್ಗಳ ತಿಂಡಿ ದರ ಏರಿಕೆ ಆಗಿರುವಂಥದ್ದು. ಕಾಫಿನ ಬೆಲೆ ಕೂಡ ಏರಿಕೆ ಆಗಿದೆ. ಒಂದು ಇಡ್ಲಿ ತಗೋಬೇಕಾದ್ರೂ ಕೂಡ 15 ರೂಪಾಯಿಯನ್ನ ಕೊಟ್ಟು ಅದಕ್ಕಿಂತ ಪ್ಲಸ್ 15 ಅಂದರೆ ಒಟ್ಟು 30 ರೂಪಾಯಿಯನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗಿರುವಂಥದ್ದು. ಸದ್ಯ ಇಂದಿರಾ ಕ್ಯಾಂಟೀನ್ ಒಂದು ಗುಡ್ ನ್ಯೂಸ್ ಅನ್ನ ಇವತ್ತಿನಿಂದ ನೀಡಿದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಸಮಸ್ಯೆ ಆಗಿತ್ತು, ಆದರೆ ಇದೀಗ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ಗಳು ಕೂಡ ಬಂದಿರುವಂಥದ್ದು. ಕಿಚನ್ಗಳಲ್ಲಿ ಎಲ್ಲ ರೀತಿಯಾದಂತಹ ಫುಡ್ಡನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಇಂದಿರಾ ಕ್ಯಾಂಟೀನಲ್ಲಿ ನಡೆಯುವಂತಹ ಕಿಚನ್. ಸೊ ಇಲ್ಲಿಂದ ಸುಮಾರು 14 ಕ್ಯಾಂಟೀನ್ಗಳಿಗೆ ಸಪ್ಲೈ ಆಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದಾರೆ. ಸೊ 14 ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಒಂದು ಸಪ್ಲೈ ಕೂಡ ಆಗಿರುವಂಥದ್ದು. ಬಡವರಿಗೆ ಇದೊಂದು ಬಹಳಷ್ಟು ಹೆಲ್ಪ್ಫುಲ್ ಆದಂತಹ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂದಿರಾ ಕ್ಯಾಂಟೀನಿಂದ ಬಹುತೇಕ ಮಂದಿ ಬಡವರು ಬಂದು ಊಟವನ್ನು ಮಾಡ್ತಾರೆ. ಇಲ್ಲಿ ಈಗಾಗಲೇ ಒಂದು ಬಹುತೇಕ ಮಂದಿ ಇಂದಿರಾ ಕ್ಯಾಂಟೀನ್ಗಳಿಗೆ ಡಿಪೆಂಡ್ ಆದವರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಇನ್ನು ಸಿಲಿಂಡರ್ ಅಭಾವ ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಸಿಎಂ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೂ ತಟ್ಟಿತು. ಸಿಎಂ ಕಚೇರಿಯಲ್ಲಿ ಕೆಲಸ ಮಾಡುವ ಸುಮಾರು 40 ಸಿಬ್ಬಂದಿಗೆ ನಿನ್ನೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಸಿಗದೆ ಪರದಾಡಿದ್ರು. ವಸಂತ ನಗರದಲ್ಲಿರುವ ಇಂದಿರಾ ಕಿಚನ್ ಇಂದಲೇ ಊಟ ಪೂರೈಕೆ ಆಗ್ತಿತ್ತು. ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ನಿನ್ನೆ ಮಧ್ಯಾಹ್ನದ ಬೆಳಗಿನ ಉಪಹಾರ ಮಾತ್ರ ನೀಡಲಾಗ್ತಿತ್ತು. ಇದೀಗ ಸಿಲಿಂಡರ್ ಪೂರೈಕೆಯಾದ ಹಿನ್ನೆಲೆ ಮೆನುವಿನ ಪ್ರಕಾರ ಮುದ್ದೆ, ಅನ್ನ ಮತ್ತು ಸಾಂಬಾರ್ ನೀಡಲಾಗ್ತಿದೆ. ಸದ್ಯ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಜಿಬಿಎ ಅಧಿಕಾರಿಗಳ ಮಹತ್ವದ ನಿರ್ಧಾರದಿಂದ ಬಂದ್ ಆಗಿದ್ದ ಇಂದಿರಾ ಕ್ಯಾಂಟೀನ್ಗಳು ಮತ್ತೆ ಕಾರ್ಯಾಚರಣೆ ಆರಂಭಿಸಿರೋದು ಸಾರ್ವಜನಿಕರಿಗೆ ಸ್ವಲ್ಪ ನೆಮ್ಮದಿ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.